Hi guys, welcome back to our YouTube channel. Today we are heading towards Chikkanaraya temple. ಇದು ಕುಣಿಗಲ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ನೋಡಿ ಫ್ರೆಂಡ್ಸ್, ಈ ಬಿರಿ ಬಿರಿ ಬಿಸಿಲಲ್ಲಿ ಈ ಗ್ರೀನರಿ ಮಧ್ಯೆ ಹೋಗೋಕೆ ತುಂಬಾ ಖುಷಿ ಅನ್ಸುತ್ತೆ. ಫುಲ್ ತಂಪಾದ ಗಾಳಿ ಬೀಸ್ತಿದೆ. ಸೊ ಇವಾಗ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸ್ಟೋರಿ. ಓಕೆ, ಚಿಕ್ಕಣ್ಣ ಸ್ವಾಮಿ ಟೆಂಪಲ್ ಬಂದು ಕಾಡುಗೊಲ್ಲರು ಮಾಡ್ಕೊಂಡಿರೋ ಒಂದು ದೇವಸ್ಥಾನ ಆಗಿದೆ. ಆ್ಯಕ್ಚುಲಿ ಇವಾಗ ಇದು ಕ್ಷೇತ್ರ. ಬಟ್ 500 ಇಯರ್ಸ್ ಹಿಂದೆ ಚಿಕ್ಕಣ್ಣ ಎಂಬ ಹುಡುಗ ಇದ್ರು. ಅವರು ಹಸುಗಳನ್ನು ಮೇಯಿಸ್ದ ಕಾಡಲ್ಲಿ ಹೋಗ್ತಿರುವಾಗ ಶತ್ರುಗಳು ಬಂದು ಆ ಹಸುಗಳನ್ನು ಮಟ್ಟ ಹಾಕಕ್ಕೆ ನೋಡ್ತಾರೆ. ಆದರೆ ಈ ಚಿಕ್ಕಣ್ಣ ಅವರು ಆ ಹಸುಗಳನ್ನು ಕಾಪಾಡ್ಕೊಳ್ಳಲು ವೀರಮರಣ ಹೊಂದ್ಬಿಡ್ತಾರೆ. ಅದೇ ಬೇಜಾರಿನಲ್ಲಿ ಅವ್ರ ತಂದೆ ತಾಯಿ ಆ ಜಾಗದಲ್ಲೇ ಬಾಳೆ ಎಲೆಯಲ್ಲಿ ಒಂದು ಹಟ್ಟಿ ಮಾಡಿಕೊಂಡು ಚಿಕ್ಕ ಮನೆಯಲ್ಲೇ ಅವ್ರ ಚಿಕ್ಕಣ್ಣಂದು ಒಂದು ವಿಗ್ರಹ ಮಾಡಿಕೊಂಡು ಅವ್ರನ್ನ ಪೂಜಿಸ್ತಿರ್ತಾರೆ. ಅಂದಿನಿಂದ ಇವತ್ತಿನವರೆಗೂ ಚಿಕ್ಕಣ್ಣ ಸ್ವಾಮಿ ಬೇಡ್ಕೊಂಡಿರೋ ಭಕ್ತರ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ಓಕೆ ಅಂತಾರೆ ಅಂತ ಈ ಕ್ಷೇತ್ರದ ಪ್ರತೀತಿ ಇದೆ. ಇಲ್ಲಿ ಚಿಕ್ಕಣ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಬಟ್ ಶ್ರೀಕೃಷ್ಣ ಪರಮಾತ್ಮನೇ ಅಂತ ಈ ಸ್ಥಳ ಪುರಾಣ ಹೇಳ್ತಿದೆ. ಇಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡು ನೋಡೋಣ. ಬಾಯ್. ನಾನು ಹೇಳೋದ್ನಲ್ಲ, ದೇವಸ್ಥಾನ ಬಾಳೆ ಎಲೆಯಲ್ಲಿ ಮಾಡ್ಕೊಂಡಿದ್ರು ಅಂತ ಇವತ್ತು ಹಾಗೆ ಇದೆ. ಬಟ್ ಪವಾಡಗಳು ಮಾತ್ರ ತುಂಬ ದೊಡ್ಡದು. ಗೈಸ್, ನಾನು ಹೇಳಿದ್ನಲ್ಲ, ಈ ದೇವಸ್ಥಾನ ಬಾಳೆ ಎಲೆಯಲ್ಲಿ ಮಾಡ್ಕೊಂಡಿದ್ದು ಒಂದು ಚಿಕ್ಕ ಹಟ್ಟಿ ಅಂತ. ಇಲ್ಲಿ ನೋಡಿ, ಸೇಮ್ ಅದೇ ಥರನೇ ಇದೆ. ಇದು ಪೂರಾ ಬಾಳೆ ಎಲೆನೇ. ಈ ಗರ್ಭಗುಡಿ ಒಳಗೇನೆ ಚಿಕ್ಕಣ್ಣರಾಯ ನೆಲೆಸಿರೋದು. ನೋಡಿ ಫ್ರೆಂಡ್ಸ್, ಫುಲ್ ಟೆಂಪರರಿ ಮಾಡಿ ಟಯರ್ಡ್ ಆಗಿದೆ. ಅದಕ್ಕೆ ಶುಗರ್ ಕ್ಯಾನ್ ಕುಡಿದಿದ್ದೀವಿ. ಯು ಆಲ್ಸೋ ಬಿ ಹೈಡ್ರೇಟೆಡ್. ಬಾಯ್. ನೋಡಿ ಗೈಸ್, ಇವತ್ತಿನ ನಮ್ಮ ಟ್ರಿಪ್ ಎಂಟ್ರಿಗೆ ಬಂದಿದೆ. ಈ ಬೆಂಗಳೂರು ಎಂಟ್ರಿ ಆಗಿದ ತಕ್ಷಣನೇ ಫುಲ್ ಟ್ರಾಫಿಕ್ ಜಾಮ್, ಬಿಸಿ ಗಾಳಿ. ಆ ಊರಲ್ಲಿ ಹಳ್ಳಿ ವಾತಾವರಣ ತುಂಬ ಚೆಂದ ಇತ್ತು. ಇವಳು ನನ್ನ ತಂಗಿ. ಇವತ್ತಿನ ಟ್ರಿಪ್ ಎಂಡ್ ಆಯಿತು. ಇಂತಹ